ಸ್ನೇಹಿತರೆ, ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಪೊಲೀಸರು ಅಲ್ಲಿ 3 ಹುಡುಗರನ್ನು ಕುಂದಿರಿಸ್ಬಿಟ್ಟು ಲಾಠಿಯಿಂದ ಯಾವ ತರ ಹೊಡಿತಾ ಇರ್ತಾರಂದ್ರೆ ಆ ವಿಡಿಯೋನು ಕೂಡ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಸೊ ಆ ವಿಡಿಯೋ ಬಗ್ಗೆ ನಾನು ಸ್ವಲ್ಪ ಪೂರ್ಣ ವಿವರಣೆ ಕೂಡ ನೀಡ್ತೀನಿ, ಕೇಳಿ. ಇದು ಎಲ್ಲಿ ನಡೆದಿದೆಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. ಸೊ ಆಂಧ್ರ ಪ್ರದೇಶದ ಪೊಲೀಸರು ಮಹಿಳೆಯರಿಗೆ ಕಿರುಕುಳ ನೀಡುವಂತಹ ಒಂದು ಕೆಲ ಯುವಕರ ವಿರುದ್ಧ ಕಠಿಣ ಕ್ರಮ ಕೂಡ ಕೈಗೊಂಡು ಅವರಿಗೆ ಚೆನ್ನಾಗಿ ಪಾಠ ಕಲಿಸಿದ್ರು ಅಂತ ಹೇಳಿ ಕೂಡ ಹೇಳಬಹುದು. ಆಂಧ್ರ ಪ್ರದೇಶದಲ್ಲಿ ನೋಡ್ರಿ, ಅಲ್ಲಿ ಬಹಳ ಯುವತಿಯರಿಗೆ ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಕೆಲವು ಅಭ್ಯರ್ಥಿಗಳ ವ್ಯಕ್ತಿಗಳ ವಿರುದ್ಧ ಅಲ್ಲಿ ಪೊಲೀಸರು ವಿಶೇಷವಾಗಿ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾರೆ. ಆ ಒಂದು ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕರು ಇದ್ದ ಸ್ಥಳದಲ್ಲಿ ಅವ್ರು ಏನ್ ಮಹಿಳೆಯರಿಗೆ ಕಿರುಕುಳ ನೀಡ್ತಾ ಇದ್ರು ಮತ್ತು ಮಹಿಳೆಯರ ಜೊತೆಗೆ ಏನೊಂದು ಅಸಭ್ಯ ವರ್ತನೆಯನ್ನು ಕೂಡ ನೀಡ್ತಾ ಇದ್ರು, ಅದಕ್ಕೆ ಕಾನೂನು ಉಲ್ಲಂಘನೆ ನಡೆಸುತ್ತಿದ್ದವರನ್ನು ಗುರುತಿಸಿ ಪೊಲೀಸರು ಅಲ್ಲಿ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಯ ವಿಡಿಯೋನು ಕೂಡ ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ತಾವೆಲ್ಲರೂ ಕೂಡ ನೋಡಿರ್ತೀರಿ. ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದಂತೆ ಪೊಲೀಸರು ಏನ್ ಮಾಡಿದ್ದಾರೆ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಜರುಗಿಸಿದ್ದಾರೆ. ಸೊ ಈ ಒಂದು ಪೊಲೀಸರ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಅಲ್ಲಿ ಮೆಚ್ಚುಗೆಯನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಿದ್ದಾರೆ ಸ್ನೇಹಿತರೆ. ಸೊ ಇಂತಹ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರಲ್ಲಿ ನಿರಂತರವಾಗಿ ಎಲ್ಲಾ ಕಡೆ ನಿಗಾ ಕೂಡ ವಹಿಸ್ತಾ ಇದ್ದಾರೆ ಅಂತ ಹೇಳಿ ಕೂಡ ಹೇಳಬಹುದು. ಸೊ ಈ ತರ ಮಾಡಿದವರಿಗೆ ಈ ತರ ಪಾಠ ಕಲಿಸಿದಾಗ ಮಾತ್ರ ಅವರು ಬುದ್ಧಿ ಬರುತ್ತೆ, ಮುಂದೆ ಇನ್ನೊಂದ್ಸಲ ಆ ತರ ಮಾಡಬಾರ್ದು. ಸೊ ಆ ತರ ಒಂದು ಅವರಿಗೆ ಪಾಠ ಕಲಿಸಿದಾಗ ಎಲ್ಲ ಕಡೆ ಮಹಿಳೆಯರಿಗೆ ಸುರಕ್ಷತೆ ಇರುವುದು ಬಹಳ ಪ್ರಾಮುಖ್ಯತೆ. ಸೊ ಹಾಗಾಗಿ ಮೊದಲು ನಾವು ಮಹಿಳೆಯರಿಗೆ ಸುರಕ್ಷತೆ, ಅವರಿಗೆ ಗೌರವ ಕೊಡೋದನ್ನು ಕೂಡ ನಾವು ಕಲಿಬೇಕು. ಇಂಥ ಒಂದು ಅಸಭ್ಯ ವರ್ತನೆಗೆ ಆಂಧ್ರ ಪ್ರದೇಶದ ಪೊಲೀಸರು ಅಲ್ಲಿ ತಪ್ಪು ಮಾಡಿದಂತಹ ವ್ಯಕ್ತಿಗಳಿಗೆ ಚೆನ್ನಾಗಿ ಪಾಠವನ್ನು ಕೂಡ ಕಲಿಸಿದ್ದು ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಕೂಡ ನೋಡಿರ್ತೀರಿ. ಸೊ ಈ ಒಂದು ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. Wow.